ಮಹತ್ತರವಾದಂತಹ ಸುದ್ದಿ. ಸಿಎಂ ತವರು ಮೈಸೂರನ್ನ ಶತಾಯಗತಾಯ ಗೆಲ್ಲಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದ್ದಾರೆ. ತವರು ಜಿಲ್ಲೆ ಮೈಸೂರಿಗೆ ಸಿಎಂ 3ನೇ ಬಾರಿ ಹೀಗಾಗಿ ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಪ್ರಜಾಧ್ವನಿ ಯಾತ್ರೆ 2ರ ಮೂಲಕ ಮತ ಭೇಟಿಗೆ ಸಿಎಂ ಸಜ್ಜಾಗಿದ್ದಾರೆ. ಚಾಮರಾಜನಗರ ಮೈಸೂರು ಕ್ಷೇತ್ರದಲ್ಲಿ ಸಿಎಂ ಪ್ರಚಾರ, ನಂಜನಗೂಡು ಎಚ್ಡಿ ಕೋಟೆಯಲ್ಲಿ ಸಿಎಂ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ನಾಳೆ ಮೈಸೂರು ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೃಷ್ಣರಾಜ, ಹುಣಸೂರು, ಪಿರಿಯಾಪಟ್ಟಣದಲ್ಲಿ ಸಿಎಂ ಸವಾರಿ ನಡೆಸಲಿದ್ದಾರೆ. ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ನಾಳೆ ಸಿಎಂ. ಮೋದಿ ಆಗಮನಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರಿಗೆ. ಭಾನುವಾರ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಮೈಸೂರಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಮತ ಬೇಟೆಯನ್ನ ನಡೆಸಲಿದ್ದಾರೆ. ಸಿದ್ದರಾಮಯ್ಯಗೆ ಪ್ರತಿಷ್ಠೆಯಾಗಿದೆ ಮೈಸೂರು ಹಾಗೆ ಚಾಮರಾಜನಗರ. ಈಗಾಗಲೇ 2 ಬಾರಿ ಹೋಗಿ ಬಂದಿದ್ದಾರೆ ಮೈಸೂರಿಗೆ, ಅಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಈಗ 3ನೇ ಬಾರಿಗೆ ದಂಡಯಾತ್ರೆಗೆ ಸಿದ್ಧತೆ ಆಗ್ತಾ ಇದೆ. ಪ್ರಜಾಧ್ವನಿ ಯಾತ್ರೆ 2ರ ಮೂಲಕ ಮತ್ತೆ ಮೈಸೂರಿನ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಮೈಸೂರು ಹಾಗೆ ಚಾಮರಾಜನಗರ ಇವೆರಡನ್ನೂ ಸಹ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪ್ರತಿಷ್ಠೆಯ ಕಣವಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ 3ನೇ ಬಾರಿ, ಅದು ಮೋದಿ ಆಗಮನಕ್ಕೆ ಮುಂಚಿತವಾಗಿ ಮೈಸೂರಿನ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಏನೆಲ್ಲ ಪ್ಲಾನ್ಸ್ ಇದೆ ಹಾಗಾದ್ರೆ ನಾಳೆಯ ಪ್ರಚಾರದಲ್ಲಿ? ಪ್ರಗತಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಕನಸಾಗಿರ್ತಕ್ಕಂಥದ್ದು. ಕಳೆದ 2 ಬಾರಿಯಿಂದನೂ ಕೂಡ ಅದು ಬಿಜೆಪಿಯ ತೆಕ್ಕೆಯಲ್ಲಿ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರು ಸ್ವತಃ ಮುಖ್ಯಮಂತ್ರಿ ಆದರೂ ಕೂಡ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಅವರು 2 ಬಾರಿಯಿಂದ ವಿಫಲರಾಗಿದ್ದಾರೆ. ಹಾಗಾಗಿ ಈ ಬಾರಿ ಏನಾದರೂ ಮೈಸೂರು ನಾನು ಗೆಲ್ಲಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಅನೌನ್ಸ್ ಆದ ನಂತರದಲ್ಲಿ 3ನೇ ಬಾರಿ ಮೈಸೂರು ಭಾಗಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮತಯಾಚನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಆಪರೇಷನ್ ಹಸ್ತವನ್ನು ಕೂಡ ಮಾಡ್ತಿದ್ದಾರೆ. ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ 3ನೇ ಬಾರಿ ಮತ್ತೊಮ್ಮೆ ಚಾಮರಾಜನಗರ ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರಕ್ಕಾಗಿ ಬರ್ತಾ ಇರ್ತಕ್ಕಂಥದ್ದು. ಅವ್ರು ಇವತ್ತು ಬರ್ತಾರೆ, ನೇರವಾಗಿ ಚಾಮರಾಜನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ. ಮೊದಲಿಗೆ ಕೊಳ್ಳೇಗಾಲ, ನಂತರದಲ್ಲಿ ನಂಜನಗೂಡು, ಕೊನೆಯದಾಗಿ ಎಚ್ಡಿ ಕೋಟೆಯಲ್ಲಿ ಅವರು ಪ್ರಚಾರ ಸಭೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ರಾತ್ರಿ ಮೈಸೂರಿನಲ್ಲೇ ತಂಗುವಂತ ಸಿದ್ದರಾಮಯ್ಯನವರು ಒಂದಷ್ಟು ಮುಖಂಡರನ್ನ ಮನೆಗೆ ಕರೆಸಿ ಮಾತುಕತೆಯನ್ನು ಆಡ್ತಕ್ಕಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದರ ಜೊತೆಗೆ ನಾಳೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರ ಏನಿದೆ ಅದಾಗಬಹುದು. ಅದರ ಜೊತೆಗೆ ಹುಣಸೂರು, ಹೆಚ್ಚು ಒಕ್ಕಲಿಗರ ಮತಗಳನ್ನ ಡಿಪೆಂಡ್ ಆಗಿರ್ತಕ್ಕಂಥ ಹುಣಸೂರು ಕ್ಷೇತ್ರ ಏನಿರ್ಬೋದು, ಪಿರಿಯಾಪಟ್ಟಣ ಕ್ಷೇತ್ರ ಇರ್ಬೋದು, ಅಲ್ಲೆಲ್ಲ ಕೂಡ ಅವರು ಪ್ರಚಾರವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಒಂದು ಕಡೆ ಬಹಳ ಸೀರಿಯಸ್ ಆಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಭೇಟಿ ಕೊಟ್ಟು ಜಿಲ್ಲೆಯಿಂದ ಹೊರ ನಡೆದಾದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಒಡಕುಗಳು, ಜೊತೆಗೆ ಮಂದಗತಿಯಲ್ಲಿ ನಡೆತಾ ಇರ್ತಕ್ಕಂಥ ಈ ಒಂದು ಚುನಾವಣೆ ಪ್ರಕ್ರಿಯೆ ಅಂದರೆ ಪ್ರಚಾರದ ಪ್ರಕ್ರಿಯೆಗಳೇನಿವೆ ಅವುಗಳಿಗೆ ಒಂದಷ್ಟು ಬೂಸ್ಟರ್ನ ಕೊಡೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಈ ಪ್ರವಾಸ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಒಂದೆಡೆ ಬಿಜೆಪಿ ಕೂಡ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಇದೇ 14ನೇ ತಾರೀಕು ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರು ಕ್ಲಸ್ಟರ್ ಏನಿದೆ 4 ಕ್ಷೇತ್ರಗಳನ್ನು ಒಳಗೊಂಡಂತಹ ಮತದಾರನ ಉದ್ದೇಶಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಬಿಜೆಪಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಸ್ವಕ್ಷೇತ್ರದಲ್ಲಿ ಕ್ಷೇತ್ರಗಳನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪದೇ ಪದೇ ಮೈಸೂರು ಭಾಗಕ್ಕೆ ಪ್ರಚಾರಕ್ಕಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಗತಿ. ಓಕೆ ಮಧುಸೂದನ್, ಇನ್ನು ಮೈಸೂರು ಚಾಮರಾಜನಗರ 2 ಕ್ಷೇತ್ರದ ಮೇಲೆ ಸಿಎಂ ಯಾವ ರೀತಿ ಕಣ್ಣಿಟ್ಟಿದ್ದಾರೆ ಅಂದ್ರೆ ಇದು 3ನೇ ಬಾರಿ ಪ್ರಚಾರದ ಅಖಾಡಕ್ಕೆ ಇಳಿದಿರೋದು. ಏನ್ ನಡೀತಾ ಇದೆ ಹಾಗಾದ್ರೆ? ಈಗ ಮುಖ್ಯಮಂತ್ರಿಗಳು ಈ 2 ಕ್ಷೇತ್ರದ ಬಗ್ಗೆ ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದಾರೆ? ಅಲ್ಲಿನ ಪ್ರಮುಖರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಗೆಲ್ಲಲೇಬೇಕು, ಗೆದ್ದು ಕೊಡಬೇಕು, ಗೆದ್ರೆ ಸಂಪುಟದಲ್ಲಿ ಸ್ಥಾನ ಅನ್ನೋ ಆಫರ್ ಕೊಟ್ಟಿದ್ದಾರೆ. ಜೊತೆಗೆ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ, ಆಪರೇಷನ್ ಮೇಲೆ ಆಪರೇಷನ್ ನಡೆಸ್ತಾ ಇದ್ದಾರೆ. ಈ ಬಾರಿ ಈ 2 ಕ್ಷೇತ್ರದ ಬಗ್ಗೆ ಮುಖ್ಯಮಂತ್ರಿಗಳು ಇಟ್ಕೊಂಡಿರುವಂತಹ ಒಪಿನಿಯನ್ ಏನು? ಜೊತೆಗೆ ಕ್ಷೇತ್ರದ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ? ಶ್ವೇತಾ, ಏನಂತಲ್ಲ ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಿಗೆ ಭಿನ್ನವಾದಂತಹ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ.
ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಭದ್ರಕೋಟೆ ಕೂಡ ಆಗಿತ್ತು. ಆದರೆ ಕಳೆದ ಬಾರಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮುನ್ಸ್ಕೊಂಡು ಹೋಗಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿ ಕೂಡ ಗೆದ್ದಿತ್ತು. ಈ ಬಾರಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಅದನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಆಗಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಈಗ ತಮ್ಮ ಸ್ನೇಹಿತರೇ ಆಗಿರ್ತಕ್ಕಂಥ ಸಚಿವ ಮಹದೇವಪ್ಪರ ಪುತ್ರರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಜೊತೆಗೆ ಅಲ್ಲಿ ಹಿಂದೆ ಸಂಸದರಾಗಿದ್ದಂತಹ ಧ್ರುವನಾರಾಯಣ ಅವರು ಏನಿದ್ರು ಅವರು ಕಾಲವಾಗಿದ್ದಾರೆ. ಅವರ ಒಂದು ಗುಂಪು ಏನಿದೆ ಆ ಗುಂಪನ್ನ ಕರೆದು ಮಾತುಕತೆಯನ್ನ ಆಡಿಸಿ ಅಲ್ಲಿ ಯಾವುದೇ ರೀತಿಯಾಗಿ ಓಟ್ಗಳು ಏನು ಡಿವೈಡ್ ಆಗಬಾರ್ದು ಈ ರೀತಿಯಾದ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡುವಂತ ಪ್ರಯತ್ನ. ಮಧುಸೂದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.